ನಾವು ಬಂದು ಮಾಳಿಂಗರಾಯ ದೇವರ ದರ್ಶನ ಮಾಡುವಾಗ ಅಲ್ಲಿ ಕೆಲವೊಂದು ಹಿರಿಯರು ಈ ಗುಡಿ ಕಟ್ಟದಕ್ಕೆ ನಾಟಕ ಮಾಡಿದಂತಹ ಕಲಾವಂತರು ಅವರ ಹಣವನ್ನ ಕೂಡಿಸಿಟ್ಟು ಹಿಂಗ ಮಾಡ್ಯಾರ ಅಂತ ಹೇಳಿ ಕಿವಿಗೆ ಬಿದ್ದ ಮೇಲೆ ನಾವು ಮಾತಾಡೇವಿ. ಹೌದಲ್ರಿಪ್ಪ. ಆದ್ರ ಅದರಲ್ಲಿ ಬಹಳ ಮಂದಿ ಮೂಲ ಕೈ ಜೋಡಿಸಿದವ್ರದಾರ. ಯಾವ್ದಾರಿ ಪದಾರ ಇಲ್ಲಿ ಏನು ಕುರಿಗಾರದಾರ. ಇಲ್ಲಿ ಮೊದಲ ಒಂದು ಮಹಾಲಿಂಗರಾಯನ ಸಣ್ಣ ಗುಡಿಯನ್ನ ಸ್ಥಾಪನೆ ಮಾಡಿ ಹಿಂಡಿಗೆ ಒಂದು ಕುರಿ ಕೊಟ್ಟು ಇದು ಪ್ರತಿಷ್ಠಾಪನೆ ಮಾಡಿ ಈ ಮುಂದೆ ಒಂದು ದೊಡ್ಡ ದೇವಾಲಯ ಆಗಲಿಕ್ಕೆ ಇವತ್ತು ನಮ್ಮ ಕಣ್ಣಿಗೆ ಕಾಣಲಿಕ್ಕೆ ಸಹಿತ ಕುರಿಗಾರದ ಸಹಾಯ, ಆಮೇಲೆ ಇನ್ನಿತರ ಎಲ್ಲ ಯಾರ್ಯಾರ ಕಲಾವಂತರ ಸಹಾಯ ಇಂದ ಕೂಡಿ ಇವತ್ತೊಂದು ದೊಡ್ಡ ಮಂದಿರ ನಿಮ್ಮ ಮುಂದ ಆಗಿ ನಿಂತದ. ಇದು ಬಹುತೇಕವಾಗಿ ನಾವು ಕರ್ನಾಟಕ ಮಹಾರಾಷ್ಟ್ರದ ಬಹಳ ಹಳ್ಳಿಗಳನ್ನ ಅಡ್ಡಾಡಿದ್ದೇವೆ ನಾವು. ಹೌದಲ್ರಿಪ್ಪ. ಆದರೂ ಎಷ್ಟು ನಿಸ್ವಾರ್ಥದಿಂದ ಹನಿ ಹನಿ ಕೂಡಿದರೆ ಹಳ್ಳು, ಹೌದು, ದನಿ ದನಿ ಕೂಡಿದರೆ ರಾಶಿ. ಹಂಗಿಲ್ಲಿ ಬಹಳ ಮಂದಿ ಇದರಲ್ಲಿ ಕೈ ಜೋಡಿಸಿ ಇಂತ ಒಂದು ಕೆಲಸ ಮಾಡಿದ್ದಕ್ಕಾಗಿ ಎಲ್ಲ ಆ ದಾನಿಗಳಿಗೆ ಮಹಾಲಿಂಗರಾಯ ದೇವರು ಸದಾ ಸುಖ ಸಂಪತ್ತು ಭೋಗ ಭಾಗ್ಯ ಎಲ್ಲವನ್ನ ಕೊಟ್ಟು ಅವರಿಗೆ ಕರುಣಿಸಲಿ ಅಂತೇಳಿ ಮಹಾಲಿಂಗರಾಯ ದೇವರಲ್ಲಿ ಬೇಡಿಕೊಂಡು ಮತ್ತೊಮ್ಮೆ ಬೆಳಗಿನ ಜಾವದ 4 ಗಂಟೆಗೆ ಬಂದು ತಲುಪಿದ್ದೇವೆ. ಹೌದಾ. ನಮ್ಮ ಜಾಕೀರ್ ಸಾಹೇಬರು ಓಹೋ ಏನೇನೋ ಬೇರೆ 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 ಸೈಡ್ ಹೊಂಟಾರಪ್ಪ. ಅವ್ರು ಹೇಳಿದ್ರು. ಏನ್ ಹೇಳಿದ್ರಪ್ಪ? ಸರ್ ಬಹಳ ಬಿಪಿ ಹರ್ಸೊಂಡು ಹಿಂಗ ಮಾತಾಡ್ಲಿಕ್ಕತ್ತಾರ ಅಂತ ಹೇಳಿದ್ರು. ಹೌದಲ್ರಿಪ್ಪ, ಹಿಂಗೆ ಹೇಳ್ಯಾರ ನೋಡ್ರಿ. ನಾವೇನು ಬಿಪಿ ಏರ್ಸೋಣವ್ರಲ್ಲ, ನಮ್ಮ ಸನಿ ಬಿಪಿ ಸುಗರು ಇಲ್ಲೇ ಇಲ್ಲ. ಅದು ಬಿಪಿ ಶುಗರ್ ನಿಮಗೆ ಸೇರ್ಯಾವ. ಮಹಾಲಿಂಗರಾಯ ಬೀರದೇವರ ಆಶೀರ್ವಾದದಿಂದ 63 ವರ್ಷ ಐತಿ ಈಗ. ನಾನು ಹುಟ್ಟಿ ವಯಸ್ಸು ಹೌದು 45-46 ವರ್ಷ ಐತಿ. ಗುರು ಸೇವಾದೊಳಗೆ ಕಾಲ ಕಳೀಲಿಕ್ಕತ್ತಿದೆವು. ನಮಗವೇನು ಬಿಪಿ ಸುಗರ್ ಬಂದಿಲ್ಲ. ಇಲ್ಲ. ಒಂದು ಮಾತು ಏನಂದ್ರೆ ನಮ್ಮ ಹುಡುಗ ಯಾವ ಸೂರಿನೊಳಗೆ ಹಾಡ್ತಾನ ಆ ಸೂರಿನ ಲೆವೆಲ್ ಹಚ್ಚಿ ಮಾತಾಡ್ದೇವಿ ಅಂದ್ರೆ ಅವಕ್ ಮಾತಾಡ್ತಾರ. ಹೌದಲ್ರಿಪ್ಪ. ಅವ ಎತ್ರ ಹಾಡೋದು, ನಾವು ಮಾತಾಡೋದು, ಕೆಳಗೆ ಮಾತಾಡದಂದ್ರೆ ಇಲ್ಲಿ ಬಹಳ ದೊಡ್ಡ ಶಾಣ್ಯಾರದಾರ ಇಲ್ಲೆಲ್ಲ ಕೂತವ್ರು. ಅವ್ರಂಗ್ ಮಾತಾಡತಾರ, ಅವ್ರಂಗ್ ಹಾಡುದು. ಏ ಯವ್ವ ಏ ಯಪ್ಪ ಸೋ ಏನಿರೇ ಶೋಭಾನೆ ಇವೇ ಪದ. ನಿಮ್ಮ ಮತ್ತೊಂದು ಪದ ಬರ್ದು ನಿಮಗೆ ಇರ್ಲಿ. ಅದು ಬಲ್ಲವರಿಗೆ ಗೊತ್ತಾಗ್ತದ. ಅವನು ಬಲ್ಲವ ಅದಾನ್ರಿ. ಅದಕ್ಕೆ ಈಗ ನಮ್ಮ ಕಂಬಳಿ ಪದ ಪ್ರತಿಯೊಂದು ಆಯಾ ಚೌಕಟ್ಟಿನಲ್ಲಿ ಕಂಬಳಿ ರಾಯರಿಗೆ ಹೆಂಗ ಬತ್ತು, ಆಮೇಲೆ ಒಡೆಯರಿಗೆ ಕಂಬಳಿ ಹೆಂಗ ಬತ್ತು, ಕೈಲಾಸದಿಂದ ತಯಾರಾದಂತ ಶಿವನಿಂದ ತಯಾರಾದಂತ ಕಂಬಳಿ ಆಯಾ ಸಿದ್ಧರಿಗೆ ಅವರು ದುಡ್ಕೊಂಡು ಹೆಂಗ ಪಡ್ಕೊಂಡು ಆ ಕಂಬಳಿಯಿಂದ ಈ ಜಗತ್ತು ಉದ್ಧಾರ ಮಾಡಿದ್ರು ಅನ್ನುವಂತ ಮಾತನ್ನ ಈ ಪದ್ಯದೊಳಗ ಒಂದೊಂದು ನುಡಿ ಒಳಗೂ ಸಹಿತ ಅದನ್ನ ನಮಗ ಗುರು ಬುದ್ಧಿ ಕೊಟ್ಟು ನಾವು ಸಾದರ ಪಡಿಸಿದ್ದೇವೆ. ಹೌದಲ್ರಿಪ್ಪ. ನಿನಗ ಭಂಡಾರದ ಬಗ್ಗೆ ಕೇಳಿದಾಗ ನೀ ಅರ್ಧ ಮಾತಾಡದ್ನಿ. ಅರ್ಧ ಮೊದಲೇ ಅದಾನ ಹಂಗೆ ಮಾತಾಡ ಇದ್ದಂಗೆ. ಹೌದಲ್ಲ? ಹೌದು. ಭಂಡಾರದ ಬಗ್ಗೆ ನೀ ಕೇಳಾಗ ಅರ್ಧ ಮಾತಾಡದಿ. ಶುದ್ಧ ಮಾಳಿಂಗರಾಯ ಜಕರಾಯಗೆ ಈ ಒಡ್ಡಗೋಲಗ ಶಿವಸ್ಥಾನಕ್ಕೆ ನಮಗೆ ಕಂಬಳಿ ಹೆಂಗ ಸಿಕ್ತು ಹೌದಾ
ಕಂಬಳಿ ಹೆಂಗ್ ಬಂತು ಹಾ ಹಾ ಇದು ಈ ಸತ್ಯಸಿದ್ಧರಿಗೆ ಹೆಂಗ ಎತ್ತಿ ಉದ್ಧಾರ ಮಾಡ್ತು ಹೌದು ಅನ್ನುವಂತ ಮಾತನ್ನ ನಿಮ್ಮ ಮುಂದೆ ನಿಮ್ಮ ಅಷ್ಟು ನಾನು ಜಾಣನಲ್ಲ ಅಲ್ಲ ಅಲ್ಲ ಎಲ್ಲಿ ಭೂಲೋಕದಲ್ಲಿ ಹಾ ಇನ್ನೊಂದು ಮಾತು ಹೇಳ್ತೀನಿ, ಲಕ್ಷ ಕೊಟ್ಟು ಕೇಳಬೇಕು. ಶರಣರ ಮಾತ ಬಹಳ ಚೆನ್ನಾಗಿ ಬಳಕೆ ಮಾಡ್ತಾರೆ ಅವರು. ಯಾವ ಮಾತ್ರಪ್ಪ? ಕೆಲವು ಕಾಲ ಹಾ ಹಾ ಕೆಲವು ಕಾಲ ಹಾ ಹಾ ಹಂಸದ ಸಂಘ ಮಾಡಿದರೆ ಬಕಪಕ್ಷಿ ಶುಚಿಯಾಗಬಲ್ಲದೆ ಅಂತ ಕೇಳ್ತಾನವ. ಅಡ ಕೆಲವು ಕಾಲ ಹಾ ಹಾ ಹಂಸದ ಸಂಘ ಮಾಡಿದರೆ ಬಕಪಕ್ಷಿ ಶುಚಿಯಾಗಬಲ್ಲದೆ ಕಲ್ಪ ತರುವಿನ ಸಂಘ ಕಲ್ಪ ತರುವಿನ ಸಂಘ ಕೊಂಡು ಮಾಡಿದರೆ ಚಿಗಿತು ಫಲಿಸಬಹುದೇ ಅಂತ ಕೇಳ್ತಾನವ. ಗಂಗೆಯ ಗರ್ಭದಳು ಪಾಷಾಣವಿದ್ದರೆ ಎತ್ತರೆ ನೆನೆದು ಮೃದುವಾಗಬಲ್ಲದೆ, ಕಾಸಿಯಲ್ಲಿ ನಾಯಿ ಇದ್ದರೆ ಅದರ ಹಾಲು ಪಂಚಾಮೃತಕ್ಕೆ ಸಲ್ಲುವುದೇ, ತೀರ್ಥದಲ್ಲಿ ಕತ್ತೆ ಇದ್ದರೆ ಎತ್ತರೆ ಕಾರಣಿಕನಾಗಬಲ್ಲದೆ, ಖಂಡಗ ಹಾಲಿನೊಳು ಒಂದು ಇದ್ದಲೆ ಬಿದ್ದರೆ ಬೆತ್ತರೆ ಬಿಳುಪಾಗಬಲ್ಲದೆ. ಕೂಡಲ ಸಂಗಮ ದೇವ, ನಿಮ್ಮ ಅನುಭಾವಿಗಳ ಸಂಘ ದುರ್ಜನರು ಎಂತ ಮಾಡಬಲ್ಲರು ಅಂತ ಕೇಳ್ತಾನೆ ಬಸವಣ್ಣ. ಹೌದು ಹೌದು, ನೀ ಏನು ಮಾತಾಡ್ತಿಲ್ಲ. ನಮ್ಮ ಹಿಮ್ಮ್ಯಾಲ ಹುಡುಗರಿಗೆ ಏನೇನು ನೋಡು, ನಮ್ಮ ಮಾತ ನಮ್ಮನ್ನ ಸ್ವರ್ಗಕ್ಕೆ ಹೋಯ್ತದ. ಹೋಯ್ತದಲ್ರಿಪ್ಪ. ಒಂದ ಮಾತು ತಪ್ಪಿ ಮಾತಾಡಿದ್ರೆ ನರಕಕ್ಕೆ ಹೋಗ್ತೇವೆ. ಮಾತು ಮಾನಸ ಗಂಗೋತ್ರಿ ಅಂತ ಹೇಳಿದ್ರು ಬಲ್ಲಬರು. ಹೌದಲ್ರಿ. ಮಾತು ಸ್ವರ್ಗದ ಹೆಬ್ಬಾಗಿಲು ಅಂತ ಹೇಳಿದ್ರು. ಹೌದು. ಒಂದೊಂದು ಮಾತಿನಿಂದ ಈ ಜಗತ್ತಿನೊಳಗೆ ಏನಾಗ್ಯಾದ. ಮಹಾಭಾರತದ ಒಂದು ಮಾತು ಹೇಳ್ತೀನಿ ನಿಮಗೆ, ಹೇಳ್ರಲ್ರಿಪ್ಪ. ಕೌರವರು ಪಾಂಡವರು ಅಣ್ಣ ತಮ್ಮರು. ಹೌದಲ್ಲ. ಧೃತರಾಷ್ಟ್ರನ ಮಕ್ಕಳು ದುರ್ಯೋಧನ ದುಶ್ಯಾಸನ 100 ಮಂದಿ ಮಕ್ಕಳು, ಒಬ್ಬಕ್ಕೆ ಹೆಣ್ಣು ಮಗಳು. ಹೌದು. ಪಾಂಡುರಾಜಗ 5 ಮಂದಿ ಮಕ್ಕಳು. ಆಸ್ತಿ ಕಾಲಾಗಿ ಜಗಳ ಹತ್ತು. ಹೌದಲ್ಲ. ನಮಗ ಅರ್ಧ ಕುಡ್ರಿ ಅಂತ ಪಾಂಡವರು ಅಂದ್ರು, ನಾವು ಕುಡುದಿಲ್ಲ ಅಂತ ಹೇಳಿ ದುಷ್ಟ ಬುದ್ಧಿ ದುರ್ಯೋಧನ ಹಠ ಹಿಡಬೇಕು. ಕುಡಲ್ಲ ಅಂದ್ರಪ್ಪ, ಕುಡಂಗಿಲ್ಲ ಅಂದವ. ಹೌದು. ಕುಡ್ರಿ ಅಂದ್ರು, ಕುಡಂಗಿಲ್ಲ ಅಂದ. ದಿನ ಜಗಳ ನಡೀತು. ಅದಕ್ಕೆ ಧೃತರಾಷ್ಟ್ರ ಒಂದು ವಿಚಾರ ಮಾಡಿದವ. ಈ ಮನುಷ್ಯ ದುರ್ಯೋಧನ ನನ್ನ ಮಗ. ಹೌದು. ನಾ ಹೇಳದಂಗೆ ಕೇಳೋದಿಲ್ಲ. ಇವ ಕುಲನಾಶಕದಾನ. ಹೌದು. ಈ ಪಾಂಡವರಿಗೆ ಒಂದಿಟ್ಟು ಭೂಮಿ, ಬರಡು ಭೂಮಿ ಕೊಡಬೇಕಂತ ಹೇಳಿ ಕೊಟ್ಟಿ ಭೂಮಿ, ಏನು ಬೆಳಿಲಾರ್ದಂತ ಭೂಮಿ ಇಂದ್ರಪ್ರಸ್ಥ, ಅದು ಒಂದು ರಾಜ್ಯ ಅವರಿಗೆ ಕೊಟ್ಟ. ನೀವು ಹೊರಲ್ಲೇ ಮಾಡ್ಕೊಳ್ತೇನ್ರಿ. ಹೌದು. ಇವ ನಿಮ್ಮನ್ನು ಸೊಲ್ಲು ಬಿಡಂಗಿಲ್ಲ ಅಂತ ಹೇಳಿ ಕಳಿಸಿದ. ಪಾಂಡವರ ಬೆನ್ನಿಗೆ ಸಾಕ್ಷಾತ್ ಭಗವಂತ ಶ್ರೀಕೃಷ್ಣ ಪರಮಾತ್ಮ ಇದ್ದ. ಹೌದಲ್ರಿಪ್ಪ. ನೋಡ್ರಿ, ನಿಮಗೊಂದು ಮಾತು ಹೇಳ್ತೀನಿ. ಯಾರ ಒಳ್ಳೆಯವರು ಇರ್ತೀರಿ, ಒಂದು ಮಾತು ಪರಮಾತ್ಮ ಹೇಳ್ತಾನ, ನೀ ಒಳ್ಳೆಯ ದಾರಿಯಲ್ಲಿ ನಡಿ. ನೀ ಒಳ್ಳೆಯ ದಾರಿಯಲ್ಲಿ ನಡಿ. ನೀ ಪಾತಾಳಕ್ಕೆ ಬಿದ್ದರೂ ನಾ ನಿನ್ನನ್ನು ಎತ್ತಿಕೊಂಡು ಬರಲು ಸದಾ ಬರುತ್ತೇನೆ ಅಂತ ಹೇಳ್ತಾನೆ. ಹೌದು, ಸದಾ ಸಿದ್ಧನಾಗಿದ್ದೇನೆ. ಧರ್ಮದ ಹಾದಿ ಒಳಗೆ ನಡಿ. ನೀ ಬಿದ್ದರು ಚಿಂತೆ ಮಾಡಬೇಡ, ನಾನು ಇರ್ತೀನಿ ಅಂತ ಹೇಳ್ತಾನೆ. ಹಾಗೆ ಧರ್ಮದ ಹಾದಿಯಲ್ಲಿ ನಡೆದಂತ ಪಾಂಡವರು ಕೃಷ್ಣನ ಸಹಾಯದಿಂದ ಬರಡು ಗೊಡ್ಡ ಬಿದ್ದಂತ ಭೂಮಿ ಅದು ಫಲವತ್ತಾಗಿ ಮಾಡಿ ಅಲ್ಲಿ ಒಂದು ಇಂದ್ರಪ್ರಸ್ಥ ಅಂತೇಳಿ ದೊಡ್ಡ ಮನೆ ಕಟ್ಟಿಬಿಟ್ರು. ಆ ಮನಿ ಶಾಂತಿಗೆ ಅಣ್ಣ ತಮ್ಮರಿಗೆ ಹೇಳ್ಬೇಕಲ್ರಿಪ್ಪ. ಇವರಿಗೆ ಹೇಳಿದ್ರು ದುರ್ಯೋಧನ ಕರ್ಣ ಶಕುನಿ ದುಶ್ಯಾಸನ ಆ ಮನೆಗೆ ಬಂದಿದ್ರು. ಪರಮಾತ್ಮನ ಅನುಗ್ರಹ, ವಿಶ್ವಕರ್ಮನ ಒಂದು ಬುದ್ಧಿ ಶಕ್ತಿ, ಅದರಿಂದ ಕಟ್ಟಿದಂತ ಮನಿ ಹೆಂಗಿತ್ತಂದ್ರೆ ಬಾಗಿಲು ಮುಚ್ಚಿತ್ತಂದ್ರೆ ತೆರೆದಂಗ ಕಾಣ್ತಿತ್ತು, ತೆರೆದಿತ್ತಂದ್ರೆ ಮುಚ್ಚಂಗ ಕಾಣ್ತಿತ್ತು.
ಓಹೋ ನೀರು ಇಲ್ಲದ ಜಾಗನಾಗ ಇದ್ದಂಗ ಕಾಣ್ತಿತ್ತು, ಹಾ ನೀರು ಇದ್ದ ಜಾಗನಾಗ ಇಲ್ಲದಂಗ ಕಾಣ್ತಿತ್ತು. ಹಾ ಹೌದಲ್ಲ? ಹೌದು. ಆಮೇಲೆ ನೀರು ಅದಾವ, ಅದರಲ್ಲಿ ಖುಲ್ಲಾ ಕಾಣ್ತಿತ್ತು. ಹೌದು. ಇವರು ದುರ್ಯೋಧನ, ಕರ್ಣ, ದುಶ್ಯಾಸನ, ಶಕುನಿ ಒಳಗ ಬದ್ರು. ಹಾ ಅಲ್ಲಿ ನೀರು ಇದ್ದಿತ್ತಿಲ್ಲ. ಹಾ ಹಾ ಎದ್ದು ಅಲ್ಲಿ ನೀರ ಇದ್ದಿತ್ತಿಲ್ಲ. ಹಾ ಹಾ ದುರ್ಯೋಧನ ತನ್ನ ಧೋತ್ರ ಹಿಂಗ ಎತ್ತದ, ಹಾ ಅಲ್ಲಿ ನೀರೇ ಇಲ್ಲ. ಇಲ್ಲ. ಮುಂದೆ ನೀರಿತ್ತು, ಹಾ ಇಲ್ಲದಂಗ ಕಾಣ್ತು. ಇಲ್ಲದಂಗ ಕಾಣಿತು. ಧೋತ್ರ ಕೆಳಗೆ ಬಿಟ್ಟು ಒಳಗೆ ಹೋದ, ಶಾರಿ ಬಿದ್ದ. ಬೆದ್ದು ಬೆಟ್ಟ. ಮ್ಯಾಲ ದ್ರೌಪದಿ ಮಾಡ್ಯಾದೊಳಗೆ ತನ್ನ ಜಡಿ ಹಿಕ್ಕೋತ ನಿಂತಿದ್ಳು. ನೋಡಿದಳು, ನೋಡಿ ಕೊಕ್ಕತ್ತ ನಕ್ಕಳು. ಬಿದ್ದ ಪೆಟ್ಟಿನಕ್ಕಿಂತ ನಕ್ಕು ಪೆಟ್ಟು ಹೆಚ್ಚಿಗೆ. ಹೆಚ್ಚಿಗಲ್ರಿಪ್ಪ, ಅಪಮಾನ ಆಯ್ತು. ಅಟ್ಟಕ್ಕೆ ನಕ್ಕು ಬಿಡ್ಲಿಲ್ಲಕ್ಕಿ. ಮತ್ತೇನದಳ್ರಿಪ್ಪ, ಕುಡ್ಡನ ಮಕ್ಕಳು ಕುಡ್ಡದವ. ನೋಡ್ರಿಪ್ಪ, ಕುಡ್ಡನ ಮಕ್ಕಳು ಕುಡ್ಡದವ ಅಂದಳು. ಒಂದ ಮಾತ ದುರ್ಯೋಧನನಿಗೆ ಎದೆಗೆ ಬಾಣ ಬಡದಂಗಾಯ್ತು. ಇದ ಒಂದು ಮಾತಿನಿಂದ ಮಹಾಭಾರತ ಆಗಿ 18 ಅಕ್ಷೇವಣಿ ಸೈನ್ಯ, ಕೌರವರದು 11, ಪಾಂಡವರದು 7 ಅಕ್ಷೇವಣಿ ರಕ್ತ ಸಿಕ್ತದೊಳಗೆ ಬಿದ್ದು ಒದ್ದಾಡಿ ಸತ್ತು ಹೋಯ್ತು. ಒಂದೇ ಮಾತಿನಿಂದ. ಅದಕ್ಕೆ ನೀ ಏನು ಮಾತು ಬಳಕೆ ಮಾಡ್ತಲ್ಲ, ನೀ ಹೊಸಬಲ್ಲ. ನೀನು 30-35 ವರ್ಷ ಸೇವಾ ಮಾಡುವಂತ ಇದರ ಕಾಲ ಕಳಿತಿ. ಖರೆ ಬುದ್ಧಿ ಯಾಕೆ ಬಂದಿಲ್ಲ ಆದ್ರ ಇದೇ ಬುದ್ಧಿನೇ ಅದ ಯಾವಾಗಲೂ ಇರ್ಲಿ. ಆದ್ರ ನೀ ಏನು ಮಾತಾಡ್ತಲ್ಲ, ನಮ್ಮ ಮಾತ ನಮ್ಮ ತೂಕ ಕಡಿಮೆ ಮಾಡ್ತದ. ನಿಮ್ಮ ಒಂದು ಮಾತ ನಮ್ಮ ತೂಕ ಹೆಚ್ಚಿಗೆ ಮಾಡ್ತದ. ನಾವ್ ಹೆಂಗದ ಒಂದು ಮಾತ ಅಳುದು ಹೇಳ್ತದ್ರಪ್ಪ, ಅಳುದು ತೋರಿಸಿ ಕೊಡ್ತದ. ಹಿಂಗೆ ಇದ್ದೇವನ ಅಷ್ಟ. ಹಿಂಗ ಒಂದ್ ಊರಾಗ ಬಹಳ ಚಲೋ ಮಾತು ಹೇಳವಿದ್ದತ್ತ. ಹೌದಲ್ರಿಪ್ಪ, ಬಹಳ ಚಲೋ ಮಾತು ಹೇಳ್ತಿದ್ದಂತ. ಎಲ್ಲಾರು ಊರಾಗ ಚಲೋ ಆಲಿ ಕೆಟ್ಟ ಆಲಿ ಅವನಿಗೆ ಕರೆದು, ತಮ್ಮ ಬರ್ರಿಪ್ಪ ಬರ್ರಿ ಚಲೋ ಮಾತು ಹೇಳ್ತಾನ, ಚಲೋ ಹೇಳ್ರತ್ ಹೇಳಿ ಅವನಿಗೆ ಮಾತು ಹೇಳಕ್ ಹಚ್ಚವ್ರಂತ. ಅವನಿಗೆ ಆಗ್ಲಾರ್ದವ್ರು ಒಬ್ಬರು ಅವರು ಊರಾಗ ಮಕ್ಕಳು ಬರೀ ಅವರಿಗೆ ಕರೀತಾರ, ನನಗ್ ಕರಿಬೇಕಲ್ಲ. ನಾನು ಹೇಳ್ತೀನಿ ಮಾತು ಅವ್ರಂಗ, ನಾನು ಅವ್ರಿಗಿಂತ ಚಲೋ ಮಾತು ಹೇಳ್ತೀನಂತ ಊರಾಗ ಇದು ಸುಮ್ಮನೆ ಹೇಳ್ಕೊತ ತಿರುಗಿ ಹೇಳುದು. ಇದಕ್ಕೆ ಮಾತೇ ಬರಂಗಿಲ್ಲ. ಆದ್ರೂ ಇದು ಹಿಂಗ ಹೊಟ್ಟೆ ಉರಿದು ಮಾತಾಡುದು. ಆ ಚಲೋ ಮಾತು ಹೇಳವ ಏನಿದ್ದಲ್ಲ, ಒಬ್ಬಕ್ಕೆ ಊರಾಗ 100 ವರ್ಷ ಆಯುಷ್ಯ ಆದಂತ ದೊಡ್ಡ ಶ್ರೀಮಂತರ ಮನ್ಯಾಗ ಒಬ್ಬಕ್ಕೆ ಹೆಣ್ಮಗಳು ತಾಯಿ ತೀರ್ಕೊಂಡಿದ್ಳು. 4 ಮಂದಿ ಮಕ್ಕಳು. ಅಲ್ಲಿಗೆ ಹೋಗಿ ಮಣ್ಣಕ್ಕ ಎಲ್ಲ ನಡಿ ಟೈಮಕ್ಕ ಅವ ಹೇಳ್ದವ. ಏನ್ ಹೇಳ್ದಾರಪ್ಪ? ತಮ್ಮ ಚಲೋ ಮಾತು ಹೇಳವನಿಗೆ ಬಂದು ಹೇಳ ತಂದ ಬಳಿಕ ಅವ ಹೇಳ್ದ, ನೋಡು ಯಾರಿಗೂ ಏನು ಮಾಡಿಲ್ಲ, ಬಂದವರಿಗೆ ದಾನ ಧರ್ಮ, ಹಸದವರಿಗೆ ರೊಟ್ಟಿ ನೀರು ಕೊಟ್ಟಂತ ಈ ಹೆಣ್ಮಗಳು ತಾಯಿ. ಇಡೀ ಈ ನಿಮ್ಮ 4 ಮಂದಿಗೆ ತಾಯಿ ಅಲ್ಲ, ಇಡೀ ಊರಿಗೆ ತಾಯಿ ಇದ್ದಂಗಿದ್ದಳಪ್ಪ. ದುಃಖ ಮಾಡಬೇಡ್ರಿ ಅಂತ ಹೇಳಿ ಅವ್ರಿಗೆ ಸಮಾಧಾನ ಹೇಳಿದ್ದ. ಹೇಳದ ಮ್ಯಾಲ ಮುಂದೊಂದು ತಿಂಗಳು ಬಿಟ್ಟು ಏನಾಯ್ತಪ್ಪ, ಒಬ್ಬಕ್ಕೆ ವಯಸ್ಸಿನ ಹೆಣ್ಮಗಳು ಸತ್ತಳು. ಹೌದ್ರಿ, ಇವ ಚಲೋ ಮಾತು ಹೇಳೋ ಮನುಷ್ಯ ಊರಿಗೆ ಹೋಗಿದ್ದ, ಏನೋ ಕೆಲಸತ್ತು ಊರಿಗೆ ಹೋಗಿದ್ದ. ಇದು ಬರೇ ಮಾತು ಹೇಳ್ತದ ಅಂತ ಹೇಳಿ 4 ಮಂದಿ ಜಗಿತಂದು ಹೇಳೋ ಇಲ್ಲ, ಬಾಳ ಹೇಳ್ತೈತಿಪ್ಪ ಬಾ. ಇವ ಹೋಗಿ ಮಗ ಹೆಂಗ್ ಮಾತು ಹೇಳ್ಬೇಕು, ಇವ ಸಾಹೇಬ್ರಂತವ್ರಿ. ಹೌದಲ್ಲ? ಅವ ಅಕ್ಕಿ ವಯಸ್ಸಿನ ಹೆಣ್ಮಗಳು ಗಂಡ ಅಳತಿದ್ದ. ಇವ ಹೋಗಿ ಅಲ್ಲಿ ಏನ್ ಹೇಳಕತ್ತಾನ ಗಂಡನ ಮುಂದ, ಏನ್ ಹೇಳ್ತಾನ, ನೋಡಪ್ಪ ಹೆಣ್ತಿ ಬಹಳ ಚಲೋ ಮನುಷ್ಯಾಳು, ನೀ ಅಳಬೇಡ ನೀನ್ ಹೆಣ್ತಿ ನಿನಗಟ್ಟೆ ಹೆಣ್ತಿ ಅಲ್ಲ, ಇಡೀ ಊರಿಗೆ ಹೆಣ್ತಿ ಅಂದ್ರ ಸುಮ್ ಬಿಡ್ತಾರೆ ಅವ್ನ ಬಾಯನ ಹಲ್ಲು ಮುರಿಯಂಗ್ ಕುದ್ದಂಗಿಲ್ಲ, ಊರಿಗೆ ಹೇಳ್ತಿದ್ರ ಡುಬ್ಬು ಮಾತು ಎಲ್ಲರಿಗೆ ಹೇಳಕ್ ಬರುದಿಲ್ಲ. ಅದು ಭಗವಂತನ ಇಚ್ಛಾ ಇರ್ತದ, ಜ್ಞಾನ ಇರ್ತದ. ಈ ಹಳ್ಳಿ ಹೆಣ್ಣುಮರ ಮನೆಯೊಳಗ ಈ ಭಂಡಾರ ಒಡ್ಡಿ ಒಳಗ ಶಿವಸ್ಥಾನದಲ್ಲಿ ಕಂಬಳಿ ಇವೆಲ್ಲ ಇಳಿದು ಈ ಸಿದ್ಧರನ್ನ ಉದ್ಧಾರ ಮಾಡಿ ಲೋಕವನ್ನ ಇದು ಬಾಳಿ ಬೆಳಗಿಸಿದಂತ ಒಂದು ಕಥಾಭಾಗದಾಗಿರ್ಲಿ. ಅವರು ತಮಗೆ ಬುದ್ಧಿ ಕೊಟ್ಟಟ್ಟು ಯಾರು ಶಾಣ್ಯಾರಲ್ಲ, 5 ಬಾಳ ಸೌನಿರಂಗಿಲ್ಲ, ಒಬ್ರು ಕಬ್ಬ ಈ ಲೋಕದೊಳಗೆ ಇರುವುದೇ. ಆದ್ರ ಇವತ್ತು ಜಗತ್ತು ಬದಲಾವಣೆಗದ, ಹಿರಿಯರಿಗೆಲ್ಲ
ಈಗಿನ ಹಾಡಿಕೆಗಳು ಈಗಿನ ಮಾತುಗಳು ಒಬ್ಬ ಮನಸ್ಸಿಗೆ ಬರಂಗಿಲ್ಲ. ಇಲ್ಲ ಇಲ್ಲ ಇಲ್ಲೆಲ್ಲ ನೀವು ಬಹಳ ಗುರುಸ್ಥಾನದವರಂದ್ರೇನು ನೀವು ಅಷ್ಟು ಹಾಲು ಮತದ ಬಗ್ಗೆ ತಿಳ್ಕೊಂಡವರಿದ್ದೀರಿ. ಈಗೆಲ್ಲ ಡೊಳ್ಳಿನ ಹಾಡಿಕೆ ಸುಮಾರು ಇನ್ನೊಂದ ನನ್ನ ದೃಷ್ಟಿಕೋನದೊಳಗೆ ಒಂದು 5-6 ಮೇಳ ಅದಾವ. ಬಿಜ್ಜರಗಿ ಸೋಮಲಿಂಗಣ್ಣ, ನಡೋಣಿ ಕುಲಕರ್ಣಿ, ಈ ಕಡೆ ಶಿರಾಳೋಣ ಮಾಸ್ತರು, ಇಂಗಳೇಶ್ವರ ಶ್ರೀಶೈಲ, ಆ ಕಡೆ ನಮ್ಮ ಸಂಗೋಗಿ ಮಹಾರಾಜರು, ಹನುಮಾಪುರ ಮಹಾರಾಜರು, ಲಮಣಹಟ್ಟಿ ತುಕಾರಾಮ, ಅವ್ರ ಹಿಂದೂ ಸ್ವಲ್ಪ ಜಾಕಿರ್ ಸಾಹಿಬ. ಮತ್ತ ಇವು 8 ಮ್ಯಾಳ ಅದು ಈ ಡೊಳ್ಳಿನ ಹಾಡಿಕೆ ಎಲ್ಲಿಗೆ ಹೋಗಿ ಮುಟ್ತದ ನೆಲಿ ತೆಗ್ತಿಲಿ. ಬರೇ ಕುಣಿದು ಡ್ಯಾನ್ಸ್ ಮಾಡುದು, ಈ ಟೇಜಿಗೆ ಕಾಲ ಜೋತಿ ಬಿಟ್ಟು ಈ ನಮ್ಮನ್ ಮಾಡುದು. ಹಿರಿಯರು ಅದಕ್ಕೆಲ್ಲ ಡೊಳ್ಳಿನ ಹಾಡಿಕೆ ಕೇಳಕ್ ಬರುದು ಬಹಳ ಕಮ್ಮಿ ಮಾಡ್ಲಿಕ್ಕೆ ಬರೋದು. ಅದಕ್ಕೆ ಇರ್ಲಿ, ಅದಕ್ಕೆ ತಮ್ಮ ತಿಳಿದಟ್ಟು ತಾವು ಸೇವಾ ಮಾಡ್ಕೊತು ಹೊಂಟಾರ. ಟೈಮ್ 4 ಆಗ್ಯದ, ಮಂದಿನೂ ಕಡಿಮೆ ಇದ್ದೀರಿ. ಇನ್ನೊಂದು ಹಾಲು ಮತದ ಒಂದು ವ್ಯವಸ್ಥೆ ಒಳಗ ಬೀರದೇವರಿಗೆ ಕಳಿ ನಾರಾಯಣಗೌಡ ಕಾಣದ ಹೌದಲ್ರಿಪ್ಪ. ತಾಯಿ ತಂದೆ ಸತ್ರ ಸ್ವಾದರ ಮಾವ ಇರ್ಬೇಕಂತ ಹಿರಿಯರು ಹೇಳ್ತಾರಪ್ಪ. ರೂಢಿ ಭಾಷೆ ಬಂದು ಪದ್ಧತಿನೇ ಐತಿ. ಆದ್ರೆ ನಮ್ಮಪ್ಪ ಬೀರದೇವರಿಗೆ ಎಂತ ಸ್ವಾದರ ಮಾವು ಗಂಟು ಬಿದ್ದು ನೋಡ್ರಿ. ಅವ ಎಂತ ಸ್ವಾದರ ಮಾವ ಇರ್ಬೇಕ. ತಾಯಿ ಹೊಟ್ಟಾಗಿರ್ಲಿಕ್ಕಾಗೆ ವಿಷ ಹಾಕಿ ಕೊಲ್ಲಬೇಕಂದ ಅಲ್ಲಿ ಕಾಡ್ದ ಅದನ್ನು ಪರಿಹಾರ ಮಾಡಿ ಹೊರಗೆ ಬಂದಾಗ ಸೂಲಗಿತ್ತರ ಕೊಟ್ಟು ಕಳಿಸದ. ಅಲ್ಲಿದು ನಮ್ಮಪ್ಪ ಪಾರಾದ. ಭೂಮಿಗೆ ಬಂದು 7 ದಿನ ಆಗಿತ್ತಿಲ್ಲ. ಸುಳ್ಳ ಜ್ಯೋತಿಷ್ಯ ಹೇಳ್ಕೋತ ಬಂದ ಡೋಷ್ಕ್ಯಾರವಾಗಿ ನಾರಾಯಣಗೌಡ ಈ ಹುಟ್ಟಿದ ಕೂಸ ತಾಯಿ ತಂದಿಗೆ ಮೂಲ, ಬಂಧು ಬಳಗಕ್ಕೆ ಮೂಲ, ಇಡೀ ಊರಿಗೆ ಮೂಲ. ಅದು ಇತ್ತೊಬ್ಬ ಸ್ವಾತಂತ್ರ್ಯವಾಗುವ ಮೂಲ. ಇದನ್ನು ಬಿಡಬೇಡ, ಅರಣ್ಯಕ್ಕೆ ಕಳಿಸು, ದೈತ್ಯರ ಕೊಟ್ಟು ಕಳಿಸ್ತೀನಿ ಅಂತ ಹೇಳಿ ಸುಳ್ಳು ಜ್ಯೋತಿಷ್ಯ ಹೇಳ್ದ. ಸೂರಮ್ಮ ದೇವಿ ಶಿವನಿಂದ ವರ ಪಡ್ಕೊಂಡು ಬಂದು ಈ ಭವಿಷ್ಯ ಕೇಳಿ ಮುಗುಲು ಹರಿದಂಗಾಯ್ತು. ಹೌದಲ್ರಪ್ಪ. ಒಡಲಕ್ಕೆ ಬೆಂಕಿ ಹತ್ತು. ಇಂತ ಕೂಸು ಯಾಕರೆ ಕೊಟ್ಟಿದ್ದ ನನಗಂತ ಹೇಳಿ ತಾಯಿ ಕಣ್ಣೀರು ಸುರಿಸಿ, ತಾಯಿ ತಂದಿಗೆ ಮೂಲ, ಸ್ವಾದರ ಮಾವಿಗೆ ಮೂಲ, ಬಂಧು ಬಳಗಕ್ಕೆ ಮೂಲ, ಊರಿಗೆ ಮೂಲ ಅಂದ್ರ ಈ ಕೂಸಿನ ಬಿಟ್ಟು ಬಿಡ್ಬೇಕಂತ ನನಗ ಬೇಡ ಅಂತ ಹೇಳಿ ನಿರ್ಧಾರ ಮಾಡಿ ಆ ದೈತ್ಯರ ಕೈಯಾಗ ಕೊಟ್ಟು ಕಳಿಸಿದಳು. ಹೌದಲ್ರಪ್ಪ. ಕಾಡರುದ್ದರ ಭೂಮಿ ಕೊದಲಿಗೆ ನಂದನ ಬನ ಕಂಚಳ ಆಲದ ಮರಕ್ಕೆ ಒಯ್ದು ತೊಟ್ಟಿನ ಕಟ್ಟಿದರು. ಹೌದು. ದೈತ್ಯರು ನಮ್ಮ ಅಪ್ಪಗೆ ಹೊಡಿಲಿಲ್ಲ. ಅವನ ಮುಖ ನೋಡಿದ್ರೆ ಸಾಕ್ಷಾತ್ ಶಿವನ ಅವತಾರ. ಹೌದು, ಶಿವನ ಅಂಶ. ಇಂತ ಕೂಸಿಗೆ ಹೊಡೆದ ಹೋದೆ ಒಂದ್ರ ಪಾಪ ಹತ್ತದ. ನಾರಾಯಣಗೌಡಿಗೆ ಹೋಗಿ ಸುಳ್ಳು ಹೇಳೋಣ ಅಂತ ಹೇಳಿ ತೊಟ್ಟಿನ ಕಟ್ಟಿ ಬಂದು ಹೊಡೆದ ಒಂದು ಸುಳ್ಳು ಹೇಳೋದು. ಅಲ್ಲೇ ಮುಂದೆ ಕೊದಲಿಗೆ ನಂದನ ಬನ ಕಾಡರುದ್ರ ಭೂಮಿಗೆ ಅಕ್ಕವ್ವ ಮಾಯವ್ವ ಆಡ ಕಾಯ್ಕೊತ್ತು ಬಂದು ಸೂಸರ ಗಾಳ್ಯಾಗ ಕೂಸಿನ ದನಿ ಕೇಳಿ ಬತ್ತು ಅಳುದು ಗಾಬರಿ ಆಗಿಬಿಟ್ರು. ಇಂಥ ಅರಣ್ಯದೊಳಗೆ ಇಲ್ಲಿ ಯಾರು ಕೂಸಿನ ಬಿಟ್ಟಿರ್ಬೇಕಂತ ಹೇಳಿ ಗಾಳಿ ಸುಳುವಿನೊಳಗೆ ಧ್ವನಿ ಸುಳುವು ಹಿಡಿದು ಹೋಗಿ ಹುಡುಕಿ ಕಂಚಳ ಆಲದ ಮರದ ಕೆಳಗೆ ನಿಂತರು. ಮ್ಯಾಲ ತೊಟ್ಟಿಲ ಬೀರದೇವರು ಅಳತಿದ್ದ. ಹೌದು. ದೀರುಳಕ್ಕ ಮಾಯವ್ವ ಮರ ಏರಿ ತೊಟ್ಟಿಲು ಬೆಚ್ಚಿ ತೆಳಗ ತಂದಿಟ್ಟಳು. 7 ಅರಿಬಿ ಹೊಚ್ಚಿ 7 ಅರಿಬಿ ಹಾಸಿತ್ತು. ತೆಗೆದು ನೋಡಿದ್ರು ಸಾಕ್ಷಾತ್ ಸೂರ್ಯನ ಕಿರಣ ಭೂಮಿಗೆ ಬಿದ್ದಂಗ ಚಂದ್ರನ ರೂಪ. ವರ್ಣಿಸಲಿಕ್ಕೆ ಸಾಧ್ಯ ಇಲ್ಲ ನಮ್ಮ ಅಪ್ಪನ ರೂಪ. ಹೌದು. ಅಂತ ಕೂಸಿನ ನೋಡಿದಾಗ ಅಕ್ಕ ತಂಗಿಯರಲ್ಲಿ ಭೇದ ಬಂತು. ಮಾಯವನಲ್ಲಿ ಬರ್ಲಿಲ್ಲ. ಇಲ್ಲ. ಅಕ್ಕವನಲ್ಲಿ ಮನಸ್ಸು ಕಾದಲಾಯ್ತು. ನನಗೂ ಬೇಕು ಅದೊಳಕ್ಕೆ ಕೂಸ ನನಗೆ ಬೇಕು. ಈಗ ನೋಡ್ರಿ, ನಾವು ನೀವು ಜೀವನದಾಗ ಪ್ರಪಂಚ ಮಾಡ್ತೀವಿ. ನಮ್ಮ ಬಲ್ಲಿ ಸ್ವಾರ್ಥ ಬತ್ತು, ನಮಗ್ ಬೇಕನ್ನೋದು ಬತ್ತಂದ್ರೆ ನಾವು ಸಣ್ಣವ್ರು ಆಗ್ತೇವಿ. ಭಗವಂತ ಮೆಚ್ಚಂಗಿಲ್ಲ. ಇಲ್ಲ. ಅದಕ್ಕೆ ಸ್ವಾರ್ಥ ತುಂಬಿ ಅಕ್ಕವ ನನಗ ಬೇಕಂದ್ರು ಮಾಯವ ತಿಳಿ ಮಾಡಿ ಹೇಳಿದ್ರು ಕೇಳಲಿಲ್ಲ. ಬೇಕು ಅಂದ್ರು. ಬೇಕಂತ ಹೇಳಿ ಹಠ ಮಾಡಿ ಸ್ವಾರ್ಥ ತುಂಬಿ ಮಾತಾಡಕತ್ತರು. ಮಾಯವ ತಿಳಿ ಮಾಡಿ ಹೇಳಿ ಕೊನೆಗೆ ಒಂದು ನಿರ್ಧಾರಕ್ಕೆ ಬಂದು ಹುತ್ತಿನ ಮೇಲೆ ತೊಟ್ಟಿಲಿಡುನು. ಯಾರಿಗೆ ಮದಿ ಹಾಲು ಬೀಳ್ತಾವ ಅವರಿಗೆ ಹಾಲು ಅಂತ ಹೇಳಿ ಅಂದ ಬಳಿಕ ಈ ಮಾತಿಗೆ ಒಪ್ಕೊಂಡ್ರು ಅಕ್ಕವ್ವ. ಆದ್ರೂ ಮತ್ತೊಂದು ಕಂಡೀಷನ್ ಹಾಕಲು. ಏನು ಕಂಡೀಷನ್? ಮೊದಲ ಸುತ್ತ ನಾ ಹಾಕಕ್ಕಿಲ್ಲ.
ಮಾಯಾವಂದ್ರು ಹಾಕದ ಹಾಕು ಮೊದಲನೇ ಹಾಕವ್ವ. ಹಾಕಂತ ಹೇಳಿದ್ರು. ಹಾ. ಸ್ವಾರ್ಥ ತುಂಬಿದ ಮನುಷ್ಯನೊಳಗೆ ಹೆಂಗ ಸಿಗ್ತಾನ ಭಗವಂತ? ಸಿಗಲ್ಲ. ಹೋಗಿ ಹುತ್ತಿನ ಮುಂದೆ ಕೈ ಜೋಡಿಸಿ ನಿಂತು 5 ಸುತ್ತ ಹಾಕಿದ್ರು ಮಲಿಗೆ ಹಾಲು ಬೀಳಿಲ್ಲ, ಬೀಳಲಿಲ್ಲ. ಮಾತು ಮಣ್ಣಾಯ್ತು ಅಂತ ಹೇಳಿ ದೂರ ಸರಿದು ನಿಂತು ಹಾ. ಜೀವನ ಭಾರ ಆಯ್ತು. ಹೌದು. ಅದಕ್ಕೆ ಮಾಯವ್ ಬಂದು ಮಹಾದೇವನ ಸ್ಮರಿಸಿ ಹುತ್ತಿಗೆ ಸುತ್ತ 1, 2, 3 ಸುತ್ತ ಹಾಕುದಾಗ ಎದಿ ಬಿಗದು ಹೌದು. ಮಲಿ ತೊರೆದು ಹೌದು. ಹಾಲ 5 ಸುತ್ತಿಗೆ ಜಿಗದು ಬೀರದೇವರು ಭಯಾಗಿ ಬಿದ್ದು ಬೆತ್ತು ಕೂಸ ಮಾಯವನಂದೇ ಆಯ್ತು. ಹಾ. ಆದರೂ ಬಿಡ್ಲಿಲ್ಲ ಅಕ್ಕಗ. ಏನ್ ಮಾಡ್ತಾಳ್ರಿಪ್ಪ? ಆಕಿ ಮನಸ್ಸು ನಾನು ಗದ್ದಲು ತೆಗೆದು ನಾನೇ ನೀನು ನೀನೇ ನಾನು, ಹೌದು. ನೀ ತಪ್ಪು ತಿಳ್ಕೊಬೇಡ, ಇಬ್ಬರ ನಡಬರಕ್ಕೆ ತಮ್ಮಾಗಿ ಸಲುವುದಂತ ಹೇಳಿಸಿದ್ರು ಬೀರದೇವರಿಗೆ ಸಲುವುದ್ರು. ಹೌದು. ಈ ಕಥಾ ಭಾಗ 1-4 ನುಡಿ ಖ್ಯಾಲಿ ಹಾಡಿ ಹಾ. ಮುಂದ ಬಹುತೇಕ ಸಾಹೇಬ ಸ್ವಲ್ಪ ಅವನಿಗೆ ಮಾತಾಡ್ಕೊಟ್ಟು ಒಂದು ಖ್ಯಾಲಿ ಹಾಡಿ ಹಾ. ಮುಂದ 5 ಗಂಟೆ ಆಗ್ತದ ಮಂಗಳಾರತಿ ಮಾಡೋಣ ಅಂತ ಹೇಳಿ ಶಾಂತವಾಗಿ ಈಗ ಬಹಳ ಹಿರಿಯರೆಲ್ಲ ಕೂತೀರಿ. ನಿಮ್ಗೆ ಮತ್ತೊಮ್ಮ ಶಿರಾಡವಣ ಸಂಘ